ನೋಡಿ, ಎಲ್ಲ ದನಿಗಳಿಗೆ ಬಲ ಬರೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಮಾತಾಡಿರುವಂಥದ್ದು. ಬಸವರಾಜ ರಾಯರೆಡ್ಡಿ ಅವರಿಂದಲೇ ಮೊದಲು ಶುರುವಾಯಿತು, ಅದಾದಮೇಲೆ ಉಲ್ಟಾ ಹೊಡೆದಿದ್ರು ಅವರು. ನಿಮಗೆ ಗೊತ್ತಿದೆ ಸಂಗತಿ. ಅವ್ರು ಹೇಳ್ತಾರೆ, ಇನ್ನೂ 2 ವರ್ಷ 11 ತಿಂಗಳಿದೆ, ಪವರ್ ಸೆಂಟರ್ ಜಾಸ್ತಿ ಆಗಿರುವಂಥದ್ದು ನಿಜ. ಇದು ರಾಯರೆಡ್ಡಿ ಅವರ ಮಾತು. ಸಿದ್ದರಾಮಯ್ಯನವ್ರಿಗೂ ಕೂಡ ವಯಸ್ಸಾಯಿತು, ಕೆಲವೊಮ್ಮೆ ಬೇರೆ ಪವರ್ ಸೆಂಟರ್ ಮಾತನ್ನು ಕೂಡ ಕೇಳಬೇಕು. ಇನ್ನೂ 2 ವರ್ಷ 11 ತಿಂಗಳು ಸಿದ್ದರಾಮಯ್ಯನವರೇ ಸಿಎಂ. ನಾವು ಈಗಲೂ ಅದನ್ನು ಹೇಳ್ತಿದ್ದೀವಿ, ಸಿದ್ದರಾಮಯ್ಯನವ್ರಿಗೂ ಕೂಡ ಅದನ್ನೇ ಹೇಳಿದ್ದೀವಿ ಅಂತಾರೆ ಬಸವರಾಜ ರಾಯರೆಡ್ಡಿ. ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ. ಅವ್ರದ್ದು ಇವ್ರದ್ದು ಕೇಳಲೇಬೇಕಲ್ಲ. ಸ್ವಲ್ಪ ವೀಕ್ ಆಗಿರೋದು. ವೀಕ್ ಆಗಿಲ್ಲ, ಸಿದ್ದರಾಮಯ್ಯ ಇಸ್ ನಾಟ್ ವೀಕ್. ಸ್ವಲ್ಪ ಮಟ್ಟಿಗೆ ಆಗಿದ್ದಾರೆ, ಸ್ವಲ್ಪ ಮಟ್ಟಿಗೆ ಅಲ್ಲ, ವೀಕ್ ಆಗಿಲ್ಲ ರೀ. ವೀಕ್ ಈಸ್ ಎ ಡಿಫ್ರೆಂಟ್ ವರ್ಡ್. ವೀಕ್ ಅಂದ್ರೆ ಏನು? ಪಾಪ ಅವ್ರದ್ದೇನು ನಡೆಯಲ್ಲ ಅಂತ. ಹಿ ಇಸ್ ನಾಟ್ ವೀಕ್, ಹಿ ಇಸ್ ಈಲ್ಡೆಡ್. ನೀವೇ ಒಂದು ಮಾತು ಹೇಳಿದ್ರಿ, ಸ್ಟ್ರಾಂಗ್ ಆಗಿ ಅಂದ್ಬಿಟ್ಟು ನಾನೇ ಸಿದ್ದರಾಮಯ್ಯ ಈಲ್ಡ್ ಆಗಬೇಡಿ ಅಂತ. ದೇರ್ ಇಸ್ ಎ ಲಾಟ್ ಆಫ್ ದ ವರ್ಡಿಂಗ್ಸ್ ಆರ್ ಡಿಫರೆಂಟ್. ಈಲ್ಡ್ ಆಗಿದ್ದಾರೆ ಅಂದ್ರೆ ವೀಕ್ ಆಗಿದ್ದಾರೆ ಅಂತಲ್ಲ. ಸ್ವಲ್ಪ ನಾವು ಇನ್ನೊಬ್ರು ಸ್ವಲ್ಪ ಕೇಳಬೇಕು ಅಂತ ಹೇಳಿ ಸ್ವಲ್ಪ ಇದ್ದಾರೆ. ಅದಕ್ಕೆ ಇನ್ಮೇಲೆ ಅದೆಲ್ಲ ಸರಿಯಾಗಿ ಮಾಡ್ರಿ ಅಂತ ಹೇಳಿದ್ದೇವೆ. ಎಲ್ಲ ಮಾಡ್ತಾ ಇದ್ದಾರೆ, ಆಗುತ್ತೆ. ವಾಟ್ ದೇ ಸೇಡ್, ಯಾರು ರಾಜಣ್ಣ ಹೇಳ್ತಾನೆ, ರಾಜಣ್ಣ ಅದೇ ಸ್ವಾಭಾವಿಕವಾಗಿ ಈಗ ಕಾಲದ ಬದಲಾವಣೆ ಆದಾಗ ಆ ಟರ್ಮ್ನಾಗ ಹಂಗಿತ್ತಪ್ಪ, ಈ ಟರ್ಮ್ನಾಗ ಹಿಂಗಿತ್ತು, ನೀವು ಮೊದಲಂಗೆ ಆಗ್ರಿ ಅಂತ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ಇನ್ನೂ 3 ವರ್ಷ ಇದೆ ಅಲ್ರಿ, 2 ವರ್ಷ 9 ತಿಂಗಳ ಇದೆ. ಕರೆಕ್ಟಾಗಿ 2 year 11 months ಇದೆ, 9 months. 2 ವರ್ಷ 11 ತಿಂಗಳಿದೆ. ಮೇ 28 ಇದು 5 ವರ್ಷ ಆಗೋದು. ಈಗ ಜೂನ್ ಅಲ್ಲ, ಅದಕ್ಕೆ 2 ವರ್ಷ 11 ತಿಂಗಳಿದೆ. CM ಅವರೇ ಸ್ಟ್ರಾಂಗ್ ಆಗಿ ಒಳ್ಳೆ ಆಡಳಿತ ಕೊಡಿ, ಪಾರದರ್ಶಕವಾದ ಆಡಳಿತ ಕೊಡಿ, ಸರಿಯಾಗಿ ಹೋಗಬೇಕು ಅಂತ ಹಲವಾರು ಇದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೇವೆ. ನಾವು ಏನು ಕಡಿಮೆ ಇದ್ದೀವಿ, ಅವ್ರಿಗೆ ಅಡ್ವೈಸ್ ಮಾಡ್ತೇವೆ, ಸ್ಟ್ರಾಂಗ್ ಮಾಡ್ತೇವೆ, ಒಳ್ಳೆ ಆಡಳಿತ ಕೊಡಬೇಕನ್ನೋದು ನಮ್ಮ ಆಸೆ. ಇನ್ನು ಈ ಕ್ರಾಂತಿ ಇದೆಯಲ್ಲ, ಈ ಕ್ರಾಂತಿ ಗಿಂತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ರಾಜಣ್ಣವರೇ ಕೇಳಬೇಕು. ಆದರೆ ಒಂದು ಮಾತು ಮಾತ್ರ ನಿಜ, CM ಬದಲಾವಣೆ ಇಲ್ಲ. ಇದು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ. CM ಬದಲಾವಣೆ ಅನ್ನುವಂಥದ್ದಿಲ್ಲ. ಆದರೆ ಈ ಸೆಪ್ಟೆಂಬರ್ ಕ್ರಾಂತಿ ಇದೆಯಲ್ಲ, ಅದರ ಬಗ್ಗೆ ನೀವು ರಾಜಣ್ಣವ್ರನ್ನೇ ಕೇಳಿ ಅಂತಾರೆ ಬಸವರಾಜ ರಾಯರೆಡ್ಡಿ. ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೇನೆ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಹಾಕಿದ್ರು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ಅಲ್ಲ, ಹೈಕಮಾಂಡ್ ಯಾವಾಗ ಪ್ರವೇಶ ಮಾಡುತ್ತೆ? ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡ್ಬೋದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದರೂ ಜನ ಸೇರ್ತಾರಪ್ಪ ಅಂದರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ದ ಪ್ರೆಸೆಂಟ್ ಸಿಚುವೇಶನ್ ಐ ಆಮ್ ಟಾಕಿಂಗ್. ನಾಳೆ ಯಾರಿಗೂ ಸೇರ್ಬೋದು. ಇದು ಸಂಗತಿ. ನೋಡಿ, ಅವರೊಬ್ಬ ಮಾಸ್ ಲೀಡರ್, ಅವ್ರನ್ನ ಬದಲಾಯಿಸುವಂಥ ಪ್ರಶ್ನೆನೇ ಇಲ್ಲ ಅಂತಾರೆ ಬಸವರಾಜ ರಾಯರೆಡ್ಡಿ.